ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬಂಟ್ ಕಿಚನ್. ಯಾರೆಲ್ಲ ಈ ರೈಸ್ ಐಟಮ್ ತುಂಬ ಇಷ್ಟಪಡ್ತಾರಲ್ಲ ಅವರೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಸ್ ಐಟಮ್ಸನ್ನು ರೈಸ್ ಡಿಶಸ್ ಮಾಡೋದು ಹೇಗೆ, ಪಲಾವ್ಸ್, ರೈಸ್ ಬಾತ್ಸ್ ಇದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಾನಿವತ್ತೊಂದು ಸಿಂಪಲ್ ಆಗಿರುವಂಥ ಸೋಯಾಬೀನ್ ಮಟರ್ ಪಲಾವ್ ರೆಸಿಪಿ ಮಾಡ್ತೇನೆ ಆಯಿತಾ. ಇದೆಲ್ಲ ವೆಜಿಟೇರಿಯನ್ಸಿಗೆ ಇಷ್ಟ ಆಗ್ಬೋದು, ಯಾಕಂದರೆ ಇದರಲ್ಲಿ ಯು ಕ್ಯಾನ್ ಆ್ಯಡ್ ವಾಟ್ ಎವರ್ ದ ವೆಜಿಸ್ ಯು ಲೈಕ್ ಇಟ್ ಇನ್ಕ್ಲೂಡಿಂಗ್ ಸೋಯಾಬೀನ್. ಸೊ ಈ ರೆಸಿಪಿಗೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸ್ಟಿಲ್ ಐ ಆಮ್ ಶೋಯಿಂಗ್ ಯು ದ ವೀಡಿಯೋಸ್ ಆಲ್ಸೋ. ಇದಕ್ಕೆ ನಾನಿಲ್ಲಿ ಒಂದು ಹಾಫ್ ಕಪ್ ಬಾಸ್ಮತಿ ರೈಸ್, 1 ಕಪ್ ಮಟರ್, ಸ್ವಲ್ಪ ಕ್ಯಾರೆಟ್, ಟೊಮ್ಯಾಟೊ ಮತ್ತು ಆನಿಯನ್, ಗ್ರೀನ್ ಚಿಲ್ಲೀಸ್, ಕೊರಿಯಾಂಡರ್ ಲೀಫ್, ಮೇನ್ಲಿ ಸೋಯಾಬೀನ್ ತೊಗೊಂಡಿದ್ದೇನೆ. ಮತ್ತು ಮಸಾಲಕ್ಕೆ ಬೇಕಾದ ಹಸಿ ಮಸಾಲ, ಸ್ವಲ್ಪ ಪಲಾವ್ ಮಸಾಲ ಮತ್ತು ಟೇಸ್ಟಿಗೋಸ್ಕರ ಗೋಡಂಬಿ, ದ್ರಾಕ್ಷಿ. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿಗೆ ಬಿಸಿ ನೀರು ಆಲ್ರೆಡಿ ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಯಾಬೀನ್ ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಈ ಥರ ಸ್ಟ್ರೈನ್ ಮಾಡಿ ತಗೊಳ್ಳಿ. ಅದನ್ನು ಜಾಸ್ತಿ ಟೈಮ್ ಬೇಯಬೇಕಂತೇನಿಲ್ಲ, ಅದೊಂದು 2 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಒಂದು ಕುಕ್ಕರಿಗೆ 1 ಸ್ಪೂನ್ ಕೊಕೊನಟ್ ಆಯಿಲ್, 2 ಸ್ಪೂನ್ ತುಪ್ಪ ಹಾಕಿ ನಾವು ತೊಗೊಂಡಿರುವಂತಹ ಹಸಿ ಮಸಾಲ ಕೂಡ ಹಾಕಿ, ಹಾಗೆ ನಾವು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ, ಆನಿಯನ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕಿ ಎಲ್ಲದನ್ನು ಒಟ್ಟಿಗೆ ಒಂದು ಸಲ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ತೊಗೊಂಡಿರುವಂಥ 1/4 ಕಪ್ ಮಟರ್ ಏನಿದೆ ಅಲ್ವಾ ಅದನ್ನು ಹಾಕಿ, ಮತ್ತು ಕ್ಯಾರೆಟ್ ಅದನ್ನು ಮಿಕ್ಸ್ ಮಾಡಿ, ಟೊಮ್ಯಾಟೊ ಮತ್ತು ನೀವೇನಾದರೂ ಬೇರೆ ವೆಜೀಸ್ ಇಲ್ಲಿ ಆ್ಯಡ್ ಮಾಡ್ತೀರಿ ಆದರೆ ಅದನ್ನು ಕೂಡ ತೊಗೊಳ್ಬೋದು. ಇನ್ಸ್ಟೆಡ್ ಆಫ್ ಕ್ಯಾರೆಟ್ ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಇದು 2 ನಿಮಿಷ ಬಾಡಿಸಿದ ತಕ್ಷಣ ಅದಕ್ಕೆ ಸಾಲ್ಟ್, ಅರಿಶಿನ ಮತ್ತು ಪುಲಾವ್ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಬೇಯಲಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಅದಕ್ಕೆ 2 ಸ್ಪೂನು ಕರ್ಡ್ ಆ್ಯಡ್ ಮಾಡಿ ಆಯಿತಾ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು. ಆದರೆ ಕರ್ಡ್ ಹಾಕೋದ್ರಿಂದ ವೆಜೀಸಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಆಲ್ ದ ವೆಜಿಟೇಬಲ್ಸ್ ವಾಟ್ ಎವರ್ ಯು ವಿಲ್ ಆ್ಯಡ್ ಇಟ್ ಅಲ್ವಾ, ಅದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ. ಕರ್ಡ್ ಆ್ಯಡ್ ಮಾಡಿದ ಕೂಡಲೇ ಸೋಯಾಬೀನ್ ಕೂಡ ಆ್ಯಡ್ ಮಾಡಿ ಒಟ್ಟಿಗೆ ಫ್ರೈ ಮಾಡಿ. 2 ನಿಮಿಷ ಫ್ರೈ ಆದ ತಕ್ಷಣ ನಾವು ಕ್ಲೀನ್ ಮಾಡಿಟ್ಟಿರುವಂತಹ ಬಾಸ್ಮತಿ ರೈಸನ್ನು ನಾವು ಅದನ್ನು ಆಲ್ರೆಡಿ ಅರ್ಧ ಗಂಟೆ ನೀರಲ್ಲಿ ಹಾಕಿ ನೆನೆಸಿಟ್ಟಿದೆ, ಅದನ್ನು ಹಾಕಿ. ಆಮೇಲೆ ನೀವು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿದ್ರೆ ಅದೇ ಸೇಮ್ ಕಪ್ಪಲ್ಲಿ 1 ಕಪ್ ನೀರು ಹಾಕಿ, ನಾನಿಲ್ಲಿ 1 ಕಪ್ ಕೊಕೊನಟ್ ಮಿಲ್ಕ್ ಕೂಡ ಹಾಕಿದ್ದೇನೆ. ನೀವು ಕೊಕೊನಟ್ ಮಿಲ್ಕ್ ಇಲ್ಲದೆ ಇದ್ದರೆ ಹಸಿ ಹಾಲು ಕೂಡ ಹಾಕ್ಬೋದು. ಇದು ಕೊಕೊನಟ್ ಮಿಲ್ಕ್ ಯಾಕೆ ಹಾಕೋದಂದರೆ ರೈಸ್ ತುಂಬ ಸಾಫ್ಟಾಗಿ ಆಗುತ್ತೆ ಅಷ್ಟೇ. 1 ವಿಸಿಲ್ ಹಾಕಿದರೆ ಆಯಿತು. ಇಟ್ಸ್ ರೆಡಿ. ಸೂಪರ್ ಟೇಸ್ಟಿ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಸೋಯಾಬೀನ್ ಪುಲಾವ್ ಇಸ್ ರೆಡಿ. Try it, eat it and comment me without fail. Don't forget to like and share, subscribe as well. Until then, Nama Varpa, happy cooking.